ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಅಮಾವಾಸ್ಯೆ. ನಮ್ಮ ಕಡೆ ಇದಕ್ಕೆ ಆಟಿದ ಅಮಾವಾಸ್ಯೆ ಅಂತ ಕರೀತಾರೆ ತುಳುನಾಡಲ್ಲಿ. ನೀವು ಭೀಮನ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ ಅಂತ ಕರಿತೀರಾ. ನಮ್ಮ ಕಡೆ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಬೇರೆ ಥರ ಆಚರಣೆ ಮಾಡ್ತೀರಾ? ನಮ್ಮ ಕಡೆ ಬೇರೆ ಥರನೇ ಆಚರಣೆ ಇದೆ. ಬೆಳಗ್ಗೆನೇ ಫಸ್ಟ್ ಮಾಡೋ ಕೆಲಸ ಏನಂದರೆ, ಕಾವೇರಿ ಮರ ಅಂತ ಬರುತ್ತೆ, ಅದರ ಗೆಲ್ಲನ್ನು ತಗೊಂಡು ಬಂದು ಈ ವ್ಯವಸಾಯ ಇರೋರೆಲ್ಲ ಗದ್ದೆ ಮಧ್ಯಕ್ಕೆ ಹೋಗಿ ಅದನ್ನು ನೆಡಬೇಕು. ಮೊದಲು ಫಸ್ಟ್ ಮಾಡೋ ಕೆಲಸ ಅದು. ಬೆಳಗ್ಗೆನೇ ಹೋಗಿ ಸೂರ್ಯ ಹುಟ್ಟೋಕ್ಕೆ ಮುಂಚೆನೇ ಹೋಗಿ ಅದನ್ನು ಮಾಡಬೇಕು. ಆ ನಂತರ ಬಂದು ಪಾಲದ ಕೆತ್ತೆ ಅಂತೀವಿ ನಮ್ಮ ತುಳು ಭಾಷೆಯಲ್ಲಿ. ಹಾಳೆ ಮರ, ಇಲ್ಲಾಂದರೆ ಡೆವಿಲ್ ಟ್ರೀ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅನಿಸುತ್ತೆ. ಅದರದ್ದು ತೊಗಟೆನ ತೊಗೊಂಡು ಬಂದು ಅದರ ಕಷಾಯ ಕುಡಿಬೇಕು ಬರೀ ಹೊಟ್ಟೆಯಲ್ಲಿ ಬೆಳಿಗ್ಗೆನೇ. ಇದನ್ನು ಹೇಗೆ ಮಾಡೋದು ಅಂದರೆ, ಅದನ್ನು ಮೇಲ್ಗಡೆ ಇರೋದನ್ನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಸ್ವಲ್ಪ ಜಜ್ಜಿಬಿಟ್ಟು ಅದಕ್ಕೆ ಜೀರಿಗೆ, ಕಾಳುಮೆಣಸು ಮತ್ತು ಬೆಳ್ಳುಳ್ಳಿ ಹಾಕಿ ರುಬ್ಬಬೇಕು. ಆಮೇಲೆ ಈ ಥರ ಸೋಸಬೇಕು. ಇದಕ್ಕೆ ಒಗ್ಗರಣೆ ಕೊಡ್ತಾರೆ. ಯಾವ ರೀತಿ ಅಂದರೆ, ಬೋರ್ಕಲ್ ಅಂತ ಬರುತ್ತಲ್ಲ, ಅದನ್ನು 1 hour ಮುಂಚೆನೇ ಕೆಂಡದಲ್ಲಿ ಹಾಕಿಡಬೇಕು. ಬೆಂಕಿಯಲ್ಲಿ ಫುಲ್ಲು ಬಿಸಿಯಾಗಿರುತ್ತೆ. ಅದನ್ನು ತಗೊಂಡು ಬಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ, ನಾವು ತೆಂಗಿನ ಎಣ್ಣೆ ಯೂಸ್ ಮಾಡೋದಲ್ವ, ಅದನ್ನು ಹಾಕಿ ಇದರೊಳಗೆ ಹಾಕಬೇಕು. ಅಲ್ಲಿಗೆ ಒಗ್ಗರಣೆ ಆಯಿತು. ಆಮೇಲೆ ಅದನ್ನು ಕುಡಿಬೇಕು. ಕಹಿ ಅಂದರೆ ತುಂಬ ಕಹಿಯಾಗಿರುತ್ತೆ. ವರ್ಷಕ್ಕೆ ಒಂದೇ ಸಲ ಕುಡಿಯೋದು. ಈ ಮರದ ತೊಗಟೆ ಕೂಡ ಅಷ್ಟೇ. ಹಿಂದಿನ ಕಾಲದಲ್ಲಿ ಬರೀ ಮೈಯಲ್ಲಿ ಹೋಗಬೇಕು ಅಂತ ಇರುತ್ತೆ. ಹಿಂದಿನ ದಿವಸನೇ ಹೋಗಿ ದಾರಿ ಎಲ್ಲ ಮಾಡಿರ್ತಾ ಇದ್ರು. ಆನಂತರ ಬೆಳಗ್ಗೆ ಬೇಗನೆ ಹೋಗಬೇಕಲ್ವಾ, ಅದಕ್ಕೆ ಬರೀ ಮೈಯಲ್ಲಿ ಹೋಗಬೇಕು ಅಂತ ಪ್ರತೀತಿ. ಅದು ಕೂಡ ಅದರ ತೊಗಟೆನ ಹೇಗೆ ತೆಗೆಯೋದಂದರೆ, ಕಲ್ಲಲ್ಲೇ ಗುದ್ದಿ ತೆಗಿಬೇಕು. ಆವಾಗ ಅದರಲ್ಲೊಂದು ಹಾಲಿನ ಥರ ಬರುತ್ತೆ. ಹಾಲಿನ ಮರ ಕೂಡ ಕರಿಬೋದೇ ಇದೆ. ಆಟಿ ಆನೆಡು ಪೋಪುಂಡು ಸೋಣ ಕುದುರೆಡು ಪೋಪುಂಡು ಅಂತ. ಆಟಿ ಆನೆಯಲ್ಲಿ ನಿಧಾನವಾಗಿ ಸಾಗುತ್ತೆ. ನೆಕ್ಸ್ಟ್ ತಿಂಗಳು ಬರೋದೇ ಸೋಣ. ಅದು ಬೇಗ ಹೋಗುತ್ತೆ ಕುದುರೆಯಲ್ಲಿ ಹೋದಂಗೆ ಅಂತ ಅದರ ಅರ್ಥ. ಇದು ನೋಡಿ, ಮೆತ್ತದ ಗಂಜಿ ಅಂತ ಹೇಳ್ತೀವಿ ನಮ್ಮ ಕಡೆ. ಪಾಯಸ ಅಂತಲೂ ಹೇಳ್ಬೋದು. ಮೆಂತೆ ಮತ್ತು ಅಕ್ಕಿನ ಹಿಂದಿನ ದಿನವೇ ನೆನೆಸಿಡಬೇಕು. ನೆನೆಸಿಟ್ಟು ನೆಕ್ಸ್ಟ್ ಡೇ ಅದನ್ನು ಬೇಯಿಸಬೇಕು. ಒಂದು 5 ವಿಷಲ್ ಬರಿಸ್ಬೇಕು. ಆಮೇಲೆ ಅದಕ್ಕೆ ಕಾಯಿ ಹಾಲು ಮತ್ತು ಬೆಲ್ಲ ಹಾಕಿ ಕುದಿಸಿದ್ರಾಯ್ತು. ಪಾಯಸ ರೆಡಿ, ಮೆತ್ತದ ಗಂಜಿ ರೆಡಿ. ಇದನ್ನೇನಕ್ಕೆ ತಿನ್ನೋದು ಅಂದರೆ, ನಾವು ಕಷಾಯ ಕುಡ್ದಿರ್ತೀವಲ್ಲ, ಅದು ತುಂಬ ಹೀಟು ಮತ್ತು ಬರೀ ಹೊಟ್ಟೆಯಲ್ಲಿ ಕುಡ್ದಿರ್ತೀವಿ, ಕಹಿ ಇರುತ್ತೆ. ಅದನ್ನು ತಂಪು ಮಾಡೋಕ್ಕೋಸ್ಕರ ಈ ಮೆತ್ತದ ಗಂಜಿ ತಿನ್ನೋದು ಅಂತ ಪ್ರತೀತಿ ಹಿಂದಿಂದಲೂ ಬಂದಿದೆ. ಇವತ್ತು ತುಂಬ ಮಳೆ ಇತ್ತು, ಅಮಾವಾಸ್ಯೆ ಅಲ್ವಾ. ಮನೇಲೊಂದು ಹಲಸಿನ ಹಣ್ಣಿತ್ತು, ಅದರದ್ದು ಕಡುಬು ಮಾಡೋಣ ಅಂತ ಸಂಜೆಗೆ ಕಡುಬು ಮಾಡಿ ರೆಡಿ ಮಾಡಿದ್ವಿ. ಕಡುಬು ರೆಡಿ. ಇಷ್ಟೇ ನಮ್ಮ ಕಡೆ ಆಚರಣೆ. ಆಮೇಲೆ ಬೇರೆ ಏನು, ಆಟಿದ ಅಗೇಲ ಅಂತ ಹೇಳ್ತಾರೆ. ಅದನ್ನು ಕೆಲವರು ಇದೇ ದಿನ ಮಾಡ್ತಾರೆ. ನಾವು 2 ದಿನ ಹಿಂದೆನೇ ಮಾಡಿಬಿಟ್ಟಿದ್ದೀವಿ. ವರ್ಷವೂ ಅದೇ ಥರ ಮಾಡೋದು. ಅವರವರು ಮಾಡ್ಕೊಂಡು ಬಂದಿರೋದಾಗೆ ಮಾಡ್ತಾರೆ. ಸೊ ನಮ್ಮ ಕಡೆ ಈ ಥರ ಆಚರಣೆ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಇದು ಅಂಗನವಾಡಿಯಿಂದ ಕೊಟ್ಟಿರೋ ಹಾಲಿನ ಪುಡಿ. ಇದರಲ್ಲಿ ಪೇಡ ಮಾಡು ಅಂತ ಅಂದ್ಕೊಂಡೆ. ನನಗೂ ಮಾಡೋಕ್ಕೆ ಬರಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡಿದೆ. ಚೆನ್ನಾಗಿತ್ತು, ತೊಂದರೆ ಇಲ್ಲ. ಅಷ್ಟೊಂದು ಖರಾಬಾಗಿ ಏನೂ ಬಂದಿಲ್ಲ. ಚೆನ್ನಾಗಿತ್ತು ತಿನ್ನೋಕ್ಕೆ. ನಮ್ಮೂರಲ್ಲಿ ಆಟಿ ತಿಂಗಳು ಅಂದರೆ ಅನಿಷ್ಟ ತಿಂಗಳು ಅಂತ. ಅದನ್ನು ಕಳೀಲಿಕ್ಕೆ ಆಟಿ ಕಳಂಜೆ ಬರ್ತಾನೆ ಅಂತ ಪ್ರತೀತಿ ಇದೆ. ಹಿಂದಿನ ಕಾಲದ್ದು ನನಗೆ ಸ್ಟೋರಿ ಅಷ್ಟೊಂದು ಗೊತ್ತಿಲ್ಲ. ಓಕೆ, ಬಾಯ್ ಗಾಯ್.